ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನ್ಯೂಜಿಲೆಂಡಿನ ಒಂದು ಘಟನೆ ನಾನು ಕೇಳಿದ್ದು. ನ್ಯೂಜಿಲೆಂಡ್ನಲ್ಲಿ ಭಾರತೀಯರು ಕೆಲಸ ಮಾಡ್ತಾರೆ. ಅನೇಕ ಭಾರತೀಯರಲ್ಲಿ ಕೆಲಸ ಮಾಡೋ ಬಹಳ ವರ್ಷದಿಂದ ಕೆಲಸ ಮಾಡ್ತಾರೆ. ಅಲ್ಲಿ ಒಮ್ಮೆ ಭಾರತೀಯ ಆ ನ್ಯೂಜಿಲೆಂಡ್ ಮಿತ್ರನಿಗೆ ಕೇಳ್ತಾನೆ, ನೀವು ನಮ್ಮ ಜೊತೆಗೆ ಸರಿಯಾಗಿ ವ್ಯವಹಾರ ಮಾಡೋದಿಲ್ಲ, ಯಾಕೋ ಒಂದು ರೀತಿ ಮುಜುಗರ ಬೇಜಾರ್ಲಿಂತಿರ್ತೀರಿ, ಕಾರಣ ಏನು? ನಮ್ಮ ಜೊತೆಗೆ ಆಫೀಸ್ನಲ್ಲಿ ಕಾಫಿ ಕೊಡ್ಲಿಕ್ಕೆ ಕ್ಯಾಂಟೀನ್ಗೆ ಬರೋದಿಲ್ಲ, ನಿಮಗೆ ಜೊತೆಗೆ ನಮ್ಮನ್ನು ಕರೆಯೋದಿಲ್ಲ, ನಮ್ಮ ಮನೆಗಳಿಗೆ ಯಾವುದಾನ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ನೀವು ಬರೋದಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಾದ್ರೆ ನಮ್ಮನ್ನು ಕರೆಯೋದಿಲ್ಲ, ಏನು ಕಾರಣ? ಎದಕ್ಕೋಸ್ಕರ ನಮ್ಮ ಮೇಲೆ ಬೇಜಾರು ಅಂತ ಹೇಳಿದಾಗ ನ್ಯೂಜಿಲೆಂಡ್ ಮಿತ್ರ ಹೇಳ್ತಾನ, ಇಲ್ಲ ಅಂಥದ್ದೇನು ಬೇಜಾರಿಲ್ಲ, ಆದರೆ ನಾವು ಸಾಮಾನ್ಯವಾಗಿ ಭಾರತೀಯರನ್ನ ನಂಬಿಗಸ್ತರಲ್ಲ ಅಂಥೇಳಿ ವಿಚಾರ ನಮಗೆ ಮೊದಲಿಂದ ಅದು. ಭಾರತೀಯರಂದ್ರೆ ನಂಬಿಗಸ್ತರಲ್ಲ ಅಂಥೇಳಿ. ಇವನಿಗೆ ಆಶ್ಚರ್ಯ, ನಾನೇನಂತ ನಂಬಿಕೆ ದ್ರೋಹ ಕೆಲಸ ಮಾಡಿಲ್ಲ, ನಾನೇನು ನಿಮಗೆ ಕೆಟ್ಟದ್ದು ಮಾಡಿದ್ದೀನಿ, ಯಾಕೆ ನಮ್ಮನ್ನ ಬಗ್ಗೆ ನೀವು ನಂಬಿಗಸ್ತರಲ್ಲ ಅಂತೀರಿ ಅಂತ ಹೇಳಿದಾಗ ಅವ ಹೇಳ್ತಾನ, ನ್ಯೂಜಿಲೆಂಡ್ ಮಿತ್ರ, ಇಲ್ಲ ನಿಮ್ದಲ್ಲ, ಮೊದಲಿಂದ ನೀವು ನಿಮ್ಮ ದೇಶದಲ್ಲಿ ಮಾಡಿದಂಥ ಅನೇಕ ತಪ್ಪುಗಳು ನಮಗೆ ಓದಿದ ಇತಿಹಾಸದಿಂದ ತಿಳಿದು ಬಂದಿದ್ದು. ಅಂದು ಜಾಲಿಯನ್ ವಾಲಾ ಬಾಗ್ನಲ್ಲಿ ನಿಮ್ಮವರು 1700 ಜನ ಸತ್ರು. ಜನರಲ್ ಡಯರ್ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ ಫೈರ್ ಅಂತ ಹೇಳಿದ. ಫೈರ್ ಅಂದ ತಕ್ಷಣ ನಿಮ್ಮ ಪೊಲೀಸರು, ನಿಮ್ಮವರೇ ಭಾರತೀಯರು ಹೆಚ್ಚಿದ್ರು. ಅದರಲ್ಲಿ ನೀವೆಲ್ಲರೂ ಫೈರ್ ಮಾಡಿದ್ರಿ. ಸಣ್ಣ ಸಣ್ಣ ಮಕ್ಕಳು, ಹೆಣ್ಮಕ್ಳು, ತಾಯಂದರು, ಮುದುಕರು ಯಾರು ನೋಡ್ಲಾರ್ದಂಗೆ ಕೊಲ್ಲಿಬಿಟ್ರಿ. 1700 ಹೆಣಗಳು ಬಿದ್ದುಬಿಟ್ಟು ಆ ಜಾಲಿಯನ್ ವಾಲಾ ಬಾಗ್ನಲ್ಲಿ. ನೀವು ಒಬ್ಬರು ತಿರುಗಿ ಆ ಡೈರ್ನ ಹೊಡಿಬೇಕಾಗಿತ್ತು. ಯಾರು ದೇಶದ ಬಗ್ಗೆ ನಿಮ್ಗೆ ಅಷ್ಟು ಕಾಳಜಿ ಇದ್ದಿದ್ದಿಲ್ಲ. ಆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳಿದ್ರೆ ನೀವೆಲ್ಲರೂ ಫೈರ್ ಮಾಡಿಬಿಟ್ರಿ. ಆ ಫೈರ್ ಅಂದ ತಕ್ಷಣ ನೀವೆಲ್ಲರೂ ಫೈರ್ ಮಾಡಿದ್ರಿ. 1700 ಜನ ನಿಮ್ಮ ಭಾರತೀಯರ ಸತ್ರು. ಯಾಕೆ ನೀವು ಹೀಗೆ ಮಾಡಿದ್ರಿ? ಅದು ನಮಗೆ ಕೊರಿತದ. ಉದ್ದಾಮ್ ಸಿಂಗ್ಗೆ 20 ವರ್ಷ ಆ ಜನರಲ್ ಡಯರ್ನ ಹೊಡಿಲಿಕ್ಕೆ ಬೇಕಾಯಿತು. ಆ 20 ವರ್ಷ ಸಂಘರ್ಷ ಮಾಡಿ ಆ ಉದ್ದಾಮ್ ಸಿಂಗ್ ಹೋಗಿ ಆ ಇಂಗ್ಲೆಂಡ್ಗೆ ಹೋಗಿ ಹೊಡೆದ ಆ ಜನರಲ್ ಡಯರ್ನ. ಉದ್ದಾಮ್ ಸಿಂಗ್ ಅದರ ಸೈಡ್ ತೀರಿಸ್ಕೊಂಡ. ಆದ್ರೆ ನೀವ್ಯಾರೋ ಆ ಸ್ಪಾಟ್ದಲ್ಲಿ ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ. ಇದು ನಮಗೆ ಬೇಜಾರು. ನೋಡ್ರಿ, ಪರಮಾಶ್ಚರ್ಯ. ನಮ್ಮ ಮೇಲೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆಳಕಲ್ಕ ಅವರ ಟೋಟಲ್ ಪಾಪ್ಯುಲೇಷನ್ 6 ಲಕ್ಷ. ಪೂರಾ ಭಾರತೀಯರ ಜನಸಂಖ್ಯೆ 40 ಕೋಟಿ. ಅಂದರೆ 40 ಕೋಟಿ ಜನರ ಮೇಲೆ 6 ಲಕ್ಷ ಜನರು 200 ವರ್ಷ ರಾಜ್ಯ ಆಳೋದು. ಎಂಥ ದುರ್ಭಾಗ್ಯ, ಎಂಥ ಇದು! ಎಷ್ಟು ಮಂದಿ ಪ್ರಾಣಾರ್ಪಣೆ ಮಾಡಿದರು? 40 ಕೋಟಿ ಜನರಲ್ಲಿ ಕೇವಲ 10% ಮಾತ್ರ ಅವತ್ತ ದೇಶಕ್ಕಾಗಿ ಹೋರಾಡಿದವರು. ಅಂದರೆ 4 ಕೋಟಿ ಮಂದಿ. 4 ಕೋಟಿ ಮಂದಿಯಲ್ಲಿ 10% ಮಂದಿ ಮಾತ್ರ ಪ್ರಾಣ ಕೊಟ್ಟವರು. ಅಂದರೆ 40 ಲಕ್ಷ. 40 ಲಕ್ಷ ಮಂದಿ ಪ್ರಾಣಾರ್ಪಣೆ ಮಾಡಿದರು. ಅಂದ್ರೆ 40 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಕೇವಲ 40 ಲಕ್ಷ ಜನರು ಪ್ರಾಣಾರ್ಪಣೆ, 4 ಲಕ್ಷ ಜನರ ಪ್ರಾಣಾರ್ಪಣೆ ಆಯಿತು. ಇದೆಲ್ಲ ನಾವು ಇತಿಹಾಸ ಓದಿದಾಗ ದೇಶದ ಸಲುವಾಗಿ ನಾನು ನನ್ನ ದೇಶ ಎಂಬತಕ್ಕಂಥ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಅದು ನಿಮ್ಮ ಮೇಲೆ ವಿಶ್ವಾಸ ಇಲ್ಲದ್ದು. ರಾಣಾ ಪ್ರತಾಪ್ ಆಗಲಿ, ಛತ್ರಪತಿ ಶಿವಾಜಿ ಮಹಾರಾಜ್ ಆಗಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಪೌರಸ್ ಆಗಲಿ, ಇವರೆಲ್ಲ ಸೋಲಿಕ್ಕೆ ಕಾರಣ ಆ ಎದುರಿರ್ತಕ್ಕಂಥ ಶತ್ರುಗಳಲ್ಲ, ಎದುರಿರ್ತಕ್ಕಂಥ ವೈರಿಗಳಲ್ಲ, ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದ ಮೊಘಲರಲ್ಲ. ನಮ್ಮವರೇ ನಮ್ಮ ರಾಜರನ್ನ ಸೋಲಿಸಿದ್ದು, ನಮ್ಮವರೇ ನಮ್ಮ ರಾಜ್ಯನ ಚೂರಿ ಇರಿದು ಕೊಲ್ಲಿದ್ದು, ಬೆನ್ನಿನಲ್ಲಿ ಚೂರಿ ಹಾಕಿದ್ದು ನಮ್ಮವರೇ. ಇವ್ರು ಹೋಗಿ ಅವ್ರ ಜೊತೆ ಕಲ್ತರು, ಇವ್ರು ಹೋಗಿ ಅವರಿಗೆಲ್ಲ ಗುಟ್ಟುಗಳನ್ನು ಕೊಟ್ಟರು. ರಾಣಾ ಪ್ರತಾಪ್ ಅಡವಿಯಲ್ಲಿದ್ದು ವಿಷಯ ಅವರು ಭಾವಮೈದ್ನ ಹೇಳಿದ್ನಂತ. ಭಾವಮೈದ್ನ ಒಮ್ಮೆ ಸಭಾಕ್ಕೆ ಬಂದಿದ್ದ ರಾಣಾ ಪ್ರತಾಪ್ನ ಹತ್ರ. ಊಟ ಮಾಡೋ ಕಲ್ಕ ಒಂದು ಅತ್ಯವಸರ ಸಭೆ ನಡೆದದ, ನೀನು ಊಟ ಮಾಡು ಅಂತ ಹೇಳಿದ್ನಂತ. ಆ ಭಾವಮೈದ್ನಿಗೆ ಸಿಟ್ಟು ಬಂದುಬಿಡ್ತು, ನನ್ನ ಜೊತೆಗೆ ಊಟಕ್ಕೆ ಕೂತಿಲ್ಲ, ನಾನು ಮನೆಗೆ ಬಂದ್ರೆ ಮರ್ಯಾದೆ ಮಾಡಿಲ್ಲ ಅಂಥೇಳಿ ಆ ರಾಣಾ ಪ್ರತಾಪ್ ಅಡವಿಯಲ್ಲಿದ್ದು ನಮ್ಮ ವೈರಿ ಸೇನೆಗೆ ಹೋಗಿ ಹೇಳ್ತಾನೆ. ಈ ರೀತಿ ನಮ್ಮವರೆಲ್ಲ ರಾಣಾ ಪ್ರತಾಪ್ ಆಗಲಿ, ಶಿವಾಜಿ ಮಹಾರಾಜರಾಗಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಪೌರಸ್ ಆಗಲಿ, ಅನೇಕ ಶೂರರು, ವೀರರು, ಮಹಾನ್ ವ್ಯಕ್ತಿಗಳು ಅಂತ್ಯಕ್ಕೆ ನಮ್ಮವರೇ ಕಾರಣ, ಬೆನ್ನಲ್ಲಿ ಚೂರಿ ಹಾಕಿದ್ದೇ ಕಾರಣ.
ಇಂದಿಗೂ ಆ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅವರು ರಾಜಕೀಯ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಈ ದೇಶದ ಅನ್ನ ತಿಂದು ಯಾವುದೋ ದೇಶದ ಜಿಂದಾಬಾದ್ ಅಂತಕ್ಕಂಥವ್ರು ಇಂದಿಗೂ ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ನಮ್ಮ ದುರ್ಭಾಗ್ಯ. ಇದು ಹೋಗಬೇಕು. ದೇಶಕ್ಕಾಗಿ ಆಲೋಚನೆ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಅದೇ ಮೋದಿ ಮಾಡ್ತಕ್ಕಂಥ ಕೆಲಸ. ಅದಕ್ಕೆ 140 ಕೋಟಿ ಭಾರತೀಯರೆಲ್ಲ ಒಂದಾಗ್ರಿ. ಎಲ್ಲರಿಗೂ ಭಾರತ ಭೂಮಿ ಬಗ್ಗೆ ಪ್ರೇಮ ಇರಲಿ. ಎಲ್ಲರೂ ಭಾರತ್ ಮಾತಾಗೆ ಜೈ ಅನ್ರಿ. ಪಾಕಿಸ್ತಾನ್ ಜಿಂದಾಬಾದ್, ಯಾವುದೋ ದೇಶದ ಜಿಂದಾಬಾದ್ ಅನ್ಬೇಡ್ರಿ. ನಮ್ಮ ದೇಶದ ಅನ್ನ, ನಮ್ಮ ದೇಶದ ಗಾಳಿ, ನಮ್ಮ ದೇಶದ ಉಪ್ಪು ತಿಂದು ಇಲ್ಲಿಯೇ ಜೈ ಅಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಮಾಡಬೇಕು. ಅದು ಎಲ್ಲರ ನಮ್ಮೆಲ್ಲ ಕರ್ತವ್ಯದ. ಇದು ನಮ್ಮೆಲ್ಲರ ಬಾಧ್ಯತೆ. ಭಾರತ್ ಮಾತಾಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೀನಿ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 94487575X.